ಕಾಫಿ ನಾಡು ಚಿಕ್ಕಮಗಳೂರು ಪ್ರಕೃತಿ ಪ್ರಿಯರ ಸ್ವರ್ಗ. ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಪ್ರವಾಸಿಗರು ಬಂದು ಹೋಗುವಂತಹ ಜಾಗ. ಈ ಜಾಗಕ್ಕೆ ಮತ್ತಷ್ಟು ಪ್ರವಾಸಿಗರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಒಂದು ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಏನದು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಕಾಫಿ ನಾಡು ಪ್ರವಾಸಿಗರಿಗೆ ಗುಡ್ ನ್ಯೂಸ್. 18 ದಿನ ಕಾಫಿ ನಾಡಲ್ಲಿ ಹೆಲಿಕಾಪ್ಟರ್ನದ್ದೇ ಸದ್ದು. ಹೆಲಿಕಾಪ್ಟರ್ನಲ್ಲಿ ಸೌಂದರ್ಯ ಸವಿಯಲು ಅವಕಾಶ. ಹೌದು, ಪ್ರವಾಸ ಅಂದ್ರೆ ಥಟ್ಟನೆ ನೆನಪಾಗೋದೆ ಕಾಫಿ ನಾಡು ಚಿಕ್ಕಮಗಳೂರು. ಆ ಮುಳ್ಳಯ್ಯನಗಿರಿ, ದತ್ತಪೀಠ, ಮೇರುತಿಗುಡ್ಡ, ದೇವರಮನೆಗುಡ್ಡ, ಎತ್ತಿನ ಭುಜ, ರಾಣಿಝರಿ, ಮುಗಿಲೆತ್ತರದ ಬೆಟ್ಟಗುಡ್ಡಗಳು, ಭೂಮಿಯ ಹಾಸಿದಂತೆ ಭಾಸವಾಗುವ ಕಾಫಿ ತೋಟಗಳು ಒಂದೋ ಎರಡೋ. ಇಷ್ಟು ದಿನ ಕಾಫಿ ನಾಡು ಸೌಂದರ್ಯವನ್ನ ಕಾರು ಬೈಕಿನಲ್ಲಿ ಸವಿದಿದ್ದೋರಿಗೆ ಇದೀಗ ಹೆಲಿಕಾಪ್ಟರ್ನಲ್ಲಿ ಸವಿಯುವ ಸುವರ್ಣ ಅವಕಾಶ ಲಭ್ಯವಾಗಿದೆ. ತುಂಬಿ ಏವಿಯೇಷನ್ ಸಹಭಾಗಿತ್ವದಲ್ಲಿ ಕಾಫಿ ನಾಡು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ 18 ದಿನಗಳ ಕಾಲ ಪ್ರವಾಸಿ ಪ್ರಿಯರಿಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಕಲ್ಪಿಸಿದೆ. ಈ ಮನಮೋಹಕ ದೃಶ್ಯವನ್ನ ಹೆಲಿಕಾಪ್ಟರ್ನಲ್ಲಿ ಕಣ್ತುಂಬಿಕೊಳ್ಳಲು ಅವಕಾಶ ಕಲ್ಪಿಸಿದೆ. ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ವತಿಯಿಂದ ವರ್ಷಾಂತ್ಯಕ್ಕೆ ಮತ್ತೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಬರ್ತಕ್ಕಂಥ ಪ್ರವಾಸಿಗರಿಗೆ ಎಲಿ ಟೂರಿಸಂ ಅನ್ನ ಆಯೋಜಿಸಿದ್ವಿ. ಎಲಿ ಟೂರಿಸಂ ಮೊದಲ ಬಾರಿಗೆ ಮೂಡಿಗೆರೆಯಲ್ಲಿ 20th ಇನಾಗರೇಷನ್ ಆಗುತ್ತೆ. 20 ಮೂಡಿಗೆರೆಯಲ್ಲಿ ಇನಾಗರೇಷನ್ ಆಗ್ತದೆ. ಅದೇ ರೀತಿ 21 ಚಿಕ್ಕಮಗಳೂರಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಜಾಗದಲ್ಲಿ ನಿರ್ಮಿಸಿರುವ ಹೊಸ ಹೆಲಿಪ್ಯಾಡ್ ನಲ್ಲಿ ಇನಾಗರೇಷನ್ ಆಗುತ್ತೆ. 21, 22ನೇ ತಾರೀಕು ಚಿಕ್ಕಮಗಳೂರಲ್ಲಿ ಎಲಿ ಟೂರಿಸಂ ಇರುತ್ತೆ. 23 ಮತ್ತೆ ಮೂಡಿಗೆರೆಯಲ್ಲಿ ಎಲಿ ಟೂರಿಸಂ ಇರುತ್ತೆ. 24ಕ್ಕೆ ಚಿಕ್ಕಮಗಳೂರಲ್ಲಿ ಮತ್ತೆ ಎಲಿ ಟೂರಿಸಂ ಇರುತ್ತೆ. 25ಕ್ಕೆ ಕಳಸಾ ಭಾಗದಲ್ಲೂ ಕೂಡ ಕಳಸಾ ತಾಲೂಕಿನಲ್ಲೂ ಕೂಡ ಎಲಿ ಟೂರಿಸಂ ಮಾಡ್ತಾ ಇದೀವಿ. ಡಿಸೆಂಬರ್ 26ರಿಂದ ಜನವರಿ 6th ವರೆಗೆ ಚಿಕ್ಕಮಗಳೂರಲ್ಲಿ ಎಲಿ ಟೂರಿಸಂನ ಆಯೋಜಿಸಿದ್ದೀವಿ. ಇನ್ನು ಈ ಅವಕಾಶ ಕೇವಲ 18 ದಿನಗಳ ಕಾಲ ಮಾತ್ರ ಇರಲಿದೆ. ಚಿಕ್ಕಮಗಳೂರು ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ಸಲುವಾಗಿ ಈ ಯೋಜನೆ ಆರಂಭಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದ ನೇತೃತ್ವದಲ್ಲಿ ಈ ಯತ್ನ ಮುಂದುವರಿಯಬಹುದು. ಈ ವರ್ಷ ಪ್ರವಾಸೋದ್ಯಮ ಇಲಾಖೆ ಆ ಯೋಜನೆಯನ್ನು ಕೈಗೊಂಡಿದೆ. 6 ನಿಮಿಷಕ್ಕೆ 4,000 ಹಾಗೂ 12 ನಿಮಿಷಕ್ಕೆ 8,000 ನಿಗದಿ ಮಾಡಲಾಗಿದೆ. ಈ ವರ್ಷವಂತೂ ಕಾಫಿ ನಾಡಲ್ಲಿ ಸಮೃದ್ಧ ಮಳೆಯಾಗಿರೋದ್ರಿಂದ ಪ್ರವಾಸಿ ತಾಣಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿವೆ. ಬೆಂಗಳೂರು, ಮೈಸೂರು ಸೇರಿದಂತೆ ದೊಡ್ಡ ದೊಡ್ಡ ನಗರದ ಪ್ರವಾಸಿ ಪ್ರಿಯರನ್ನು ಆಕರ್ಷಿಸಲು ಮುಂದಾಗಿದೆ. ನಮ್ಮ ಚಿಕ್ಕಮಗಳೂರಿನ ರಾಜ್ಯ ಮಟ್ಟದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಪ್ರಚುರಪಡಿಸುವ ದೃಷ್ಟಿಯಿಂದ ವರ್ಷಾಂತ್ಯಕ್ಕೆ ಭೇಟಿ ನೀಡುವ ಪ್ರವಾಸಿಗರನ್ನ ಹೆಚ್ಚು ಚಿಕ್ಕಮಗಳೂರಿಗೆ ಅಟ್ರಾಕ್ಟ್ ಮಾಡುವ ಒಂದು ಉದ್ದೇಶದಿಂದ ಎಲಿ ಟೂರಿಸಂ ಅನ್ನ ಆಯೋಜಿಸಿದ್ವಿ. ಏರಿಯಲ್ ವ್ಯೂನ ನೋಡಬೇಕು ಅಂತೇಳಿ ಇಂಟ್ರೆಸ್ಟ್ ಇದೆ ಅಂತೇಳಿ ನಮ್ಮ ರೆಸಾರ್ಟ್ ಮತ್ತೆ ಹೋಮ್ ಸ್ಟೇ ಅಸೋಸಿಯೇಷನ್ ಮೆಂಬರ್ಸ್ಗಳು ಮತ್ತೆ ಹೋಟೆಲ್ಸ್ ಅವರೆಲ್ಲ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು, ಒಂದು ಎಲಿ ಟೂರಿಸಂ ಏರ್ಡಲ್ ಮಾಡಿ ಸರ್. ಬೇರೆ ಬೇರೆ ಕಡೆನೂ ಕೂಡ ಉಡುಪಿ ಮತ್ತೆ ಕೂರ್ಗಲ್ ಕೂಡ ಟೂರಿಸ್ಟ್ ಹೋಗ್ತಾ ಇರ್ತಾರೆ. ನಮ್ಮಲ್ಲೂ ಕೂಡ ಹೆಚ್ಚು ಅವ್ರನ್ನ ಅಟ್ರಾಕ್ಟ್ ಮಾಡುವ ಒಂದು ಉದ್ದೇಶದಿಂದ, ನಮ್ಮ ಚಿಕ್ಕಮಗಳೂರನ್ನ ಹೆಚ್ಚು ಪ್ರಮೋಟ್ ಮಾಡುವ ಉದ್ದೇಶದಿಂದ ಇಲ್ಲಿ ಆಯೋಜನೆ ಮಾಡಿದ್ದೀವಿ ಸರ್. ಇದು ಅಡ್ವಾನ್ಸ್ ಬುಕ್ಕಿಂಗ್ ಪೋರ್ಟಲ್ ಮಾಡಿದ್ದೀವಿ. ಏಕೆಂದರೆ ಮಾರ್ನಿಂಗ್ ಸ್ಲಾಟ್, ಈವ್ನಿಂಗ್ ಸ್ಲಾಟ್ 2 ಇರ್ತದೆ. ಅವ್ರಿಗೂ ಅನುಕೂಲ ಆಗಲಿ, ಮತ್ತೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಅವ್ರಿಗೂ, ಈಗ ನಾವು ಈವೆಂಟ್ ಮಾಡೋದವ್ರಿಗೂ ಕೂಡ ಬರೋದಕ್ಕೆ ಕನ್ವೀನಿಯಂಟ್ ಆಗಿರುತ್ತೆ. ಅವ್ರಿಗೂ ಕೂಡ ಯಾರು ಪ್ರವಾಸಿಗರು ಇರ್ಬೋದು ಅಥವಾ ಲೋಕಲ್ಸ್ ಇರ್ಬೋದು, ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಬಂದ್ರೆ ಈವೆಂಟ್ ಕಂಡಕ್ಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಒಟ್ಟಾರೆ ಇಷ್ಟು ದಿನಗಳ ಕಾಲ ಸರ್ಕಾರ ಚಿಕ್ಕಮಗಳೂರು ಜಿಲ್ಲೆಯನ್ನ ಒಂದು ರಾಜ್ಯ ಹಲವು ಜಗತ್ತು ಎನ್ನುತ್ತಿತ್ತು. ಆದರೆ ಅದರ ಅಭಿವೃದ್ಧಿಗೆ ಕ್ರಮ ಕೈಗೊಂಡಿರಲಿಲ್ಲ. ಇದೀಗ ಖಾಸಗಿ ಸಹಭಾಗಿತ್ವದಲ್ಲಿ ಕಾಫಿ ನಾಡ ಪ್ರವಾಸೋದ್ಯಮಕ್ಕೆ ವಿಶ್ವ ದರ್ಜೆಯ ಸ್ಥಾನಮಾನ ನೀಡಲು ಮುಂದಾಗಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.